ಎಲ್ಲರಿಗೂ ನಮಸ್ಕಾರಗಳು. ಇಂದು ನಮ್ಮ ಪಯಣ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕಡೆಗೆ. ಹೌದು, ನಮ್ಮ ಶಾಲೆಯ 7ನೇ ತರಗತಿಯ ಮಕ್ಕಳನ್ನು ಕರೆದುಕೊಂಡು ನಾವು ಹೊರಟಿದ್ದು ಆಯುಷ್ಮಾನ್ ಆರೋಗ್ಯ ಮಂದಿರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಶೇಷಗಿರಿಯ ಕಡೆಗೆ. ಆಸ್ಪತ್ರೆಯ ಒಳ ಹೋದಂತೆ ಅಲ್ಲಿನ ಸಿಬ್ಬಂದಿ ವರ್ಗದವರು ಅತ್ಯಂತ ಪ್ರೀತಿಯಿಂದ ನಮ್ಮನ್ನು ವೆಲ್ಕಮ್ ಮಾಡಿದರು. ಜೊತೆಗೆ ಆಸ್ಪತ್ರೆಯ ಒಳ ಹೋದಂತೆ ಅಲ್ಲಿ ಚೀಟಿ ಮಾಡಿಸ್ಬೇಕು, ರಿಜಿಸ್ಟರ್ ಮಾಡಿಸೋದು ಹೇಗೆ, ಹಾಗೆ ಆಸ್ಪತ್ರೆಗೆ ಹೋದ ತಕ್ಷಣವೇ ತಪಾಸಣೆಗೆ ತೆರಳಬಾರ್ದು, ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ಹೋಗಬೇಕು ಅನ್ನೋದು ಅಲ್ಲಿನ ಸಿಬ್ಬಂದಿ ವರ್ಗದವರು ಅತ್ಯಂತ ಪ್ರೀತಿಯಿಂದ ಮಕ್ಕಳಿಗೆ ತಿಳಿಸಿದರು. ಹಾಗೆಯೇ ಅಲ್ಲಿರ್ತಕ್ಕಂತಹ ಸಿಸ್ಟರ್ ಸುಜಾತಾರವರು ಪ್ರತಿಯೊಂದು ಕೊಠಡಿಯ ಬಗ್ಗೆ ವಿವರಣೆ ನೀಡುತ್ತಾ ಹೋದರು. ವಿದ್ಯಾರ್ಥಿಗಳು ಸಹ ಅತ್ಯಂತ ಆಸಕ್ತಿಯಿಂದ ಆಸ್ಪತ್ರೆಯ ಗೋಡೆಯಲ್ಲಿರುವ ಭಿತ್ತಿಪತ್ರಗಳನ್ನು ಗಮನಿಸುತ್ತಾ ಪ್ರಶ್ನೆಗಳ ಮೂಲಕ ತಮ್ಮ ಕುತೂಹಲವನ್ನು ವ್ಯಕ್ತಪಡಿಸಿದರು. ಮಕ್ಕಳ ಕುತೂಹಲಕ್ಕೆ ಅಲ್ಲಿನ ಸಿಬ್ಬಂದಿ ವರ್ಗವು ವಿಶೇಷ ಆಸಕ್ತಿ ತೋರಿಸಿದರು. ಸಿಸ್ಟರ್ ಸುಜಾತಾರವರು ಪ್ರತಿಯೊಂದು ಕೊಠಡಿಯ ವಿಶೇಷತೆ ಹಾಗೂ ಅಲ್ಲಿರ್ತಕ್ಕಂತಹ ಉಪಕರಣಗಳ ಮಾಹಿತಿಯನ್ನು ನೀಡಿದರು. ಹೇಗೆ ಬೆಳೆಸುತ್ತೇವೆ, ಏಕೆ ಬೆಳೆಸುತ್ತೇವೆ ಎಂಬುದನ್ನು ವಿವರವಾಗಿ ವಿವರಿಸಿದರು. ಆಕ್ಸಿಜನ್ ಸಿಲಿಂಡರ್, ಫೈರ್ ಎಕ್ಸ್ಟಿಂಗ್ವಿಷರ್, ಜೊತೆಗೆ ಆಪರೇಷನ್ ಥಿಯೇಟರಲ್ಲಿ ಇರ್ತಕ್ಕಂತಹ ಆಟೋಕ್ಲೇವ್ ಮಿಷಿನ್, ಫ್ಯೂಮಿಗೇಷನ್ ಮಿಷಿನ್, ಪ್ರತಿಯೊಂದು ಉಪಕರಣದ ಬಗ್ಗೆ ಮಾಹಿತಿಯನ್ನು ನೀಡುತ್ತಾ ಹೋದರು. ಮಕ್ಕಳು ಸಹ ಅತ್ಯಂತ ಉತ್ಸಾಹದಿಂದ ಪ್ರತಿಯೊಂದು ಮಾಹಿತಿಯನ್ನು ಕಲೆ ಹಾಕಿದರು. ಅಷ್ಟೇ ಅಲ್ಲದೆ ಅಲ್ಲಿರ್ತಕ್ಕಂತಹ ಡಸ್ಟ್ಬಿನ್ಗಳ ಬಗ್ಗೆ ಕೂಡ ಸಿಸ್ಟರ್ ಸುಜಾತಾರವರು ಮಾಹಿತಿಯನ್ನು ನೀಡುತ್ತಾ ಹೋದರು. ಮಕ್ಕಳು ಭಿತ್ತಿಪತ್ರಗಳನ್ನು ಗಮನಿಸುತ್ತಾ ಔಷಧಿಗಳ ದಾಸ್ತಾನು ಕೊಠಡಿಗಳನ್ನು ವೀಕ್ಷಿಸಿದರು. ನಂತರ ಆಸ್ಪತ್ರೆಯ ಲ್ಯಾಬ್ ಟೆಕ್ನಿಷಿಯನ್ ರವರು ರಕ್ತ ತಪಾಸಣೆ ಹೇಗೆ ಮಾಡೋದು, ಹೇಗೆ ಮಾಡ್ತಾರೆ ಅನ್ನೋದನ್ನು ವಿವರಿಸಿದರು. ಲ್ಯಾಬಲ್ಲಿ ಏನೇನೆಲ್ಲ ಇರುತ್ತೆ ಅನ್ನೋದನ್ನು ಸಹ ವಿವರವಾಗಿ ವಿವರಿಸುತ್ತಾ ಹೋದರು. ಸಿಸ್ಟರ್ ಸುಜಾತಾರವರು ಎಕ್ಸ್ರೇ ಶೀಟನ್ನು ಹೇಗೆ ವೀಕ್ಷಣೆ ಮಾಡುತ್ತಾರೆ ಎಂಬುದನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿದರು. ನಂತರ ಸಿಸ್ಟರ್ ಸುಜಾತಾರವರು BP ಅಪ್ಯಾರಟಸ್ನಲ್ಲಿ ಸ್ಪಿಗ್ಮೋ ಮ್ಯಾನೋಮೀಟರ್ನಲ್ಲಿ ಮಕ್ಕಳಿಗೆ BPಯನ್ನು ರಕ್ತದೊತ್ತಡವನ್ನು ಪರೀಕ್ಷೆ ಮಾಡುವುದನ್ನು ತಿಳಿಸಿದರು ಹಾಗೂ ಪರೀಕ್ಷೆಯನ್ನು ಮಾಡಿದರು. ಸ್ವತಃ ಮಕ್ಕಳಿಗೆ ಸ್ಟೆಥೋಸ್ಕೋಪನ್ನು ಹಾಕಿ ಪರೀಕ್ಷೆ ಮಾಡುವಂತೆ ತಿಳಿಸಿದರು. ಹೃದಯದ ಬಡಿತ ಕೇಳಿಸುತ್ತಿದೆಯೇ ಎಂದು ವಿವರಣೆಯನ್ನು ನೀಡುತ್ತಾ ಹೋದರು. ಹೀಗೆ ಮಕ್ಕಳ ರಕ್ತದೊತ್ತಡವನ್ನು ಪರೀಕ್ಷೆಯನ್ನು ಮಾಡಿದರು. ಕೆಲಸದೊತ್ತಡದ ನಡುವೆಯೂ ಕೂಡ ಸಿಸ್ಟರ್ ಸುಜಾತಾರವರು ಮಕ್ಕಳಿಗೆ ಅತ್ಯಂತ ಸಮಾಧಾನವಾಗಿ ಪ್ರತಿಯೊಂದನ್ನು ವಿವರಿಸುತ್ತಾ ಹೋದರು. ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸುತ್ತೇನೆ.
ನಂತರ ಅಲ್ಲಿರುವ ಭಿತ್ತಿಪತ್ರಗಳಲ್ಲಿ ಕೈಯನ್ನು ಹೇಗೆ ತೊಳೆಯಬೇಕು, ಗ್ಲೌಸನ್ನು ಹೇಗೆ ಬಳಸಬೇಕು ಎಂಬುದನ್ನು ಸಹ ಸಿಸ್ಟರ್ ಸುಜಾತರವರು ವಿವರಿಸಿದರು. ಹಾಗೂ ಪ್ರತಿ ಮಕ್ಕಳ ಎತ್ತರವನ್ನು ಸಹ ಪರೀಕ್ಷೆ ಮಾಡಿದರು. ಅಷ್ಟೇ ಅಲ್ಲದೆ ಲಸಿಕೆಗಳನ್ನು ಯಾವ ರೀತಿಯಾಗಿ ಸ್ಟೋರ್ ಮಾಡ್ತಾರೆ ಎಂಬುದನ್ನು ಸಿಸ್ಟರ್ ಸುಜಾತರವರು ವಿವರವಾಗಿ ತಿಳಿಸುತ್ತಾ ಹೋದರು. ಅಷ್ಟೇ ಅಲ್ಲದೆ ವಿದ್ಯಾರ್ಥಿಯು ಕೇಳಿದ ಪ್ರಶ್ನೆಗೆ ಕೂಡ ಉತ್ತರವನ್ನು ಸುಜಾತ ಸಿಸ್ಟರ್ ಅವರು ನೀಡಿದರು. ಇದರ ಜೊತೆಗೆ SpO2 ಹಾಗೂ ಪಲ್ಸ್ ರೇಟನ್ನು ಸಹ ಮಕ್ಕಳಿಗೆ ಪರೀಕ್ಷೆ ಮಾಡಿದರು. ಒಟ್ಟಾರೆಯಾಗಿ ಈ ಕ್ಷೇತ್ರ ಭೇಟಿಯು ವಿದ್ಯಾರ್ಥಿಗಳಿಗೆ ಅತ್ಯಂತ ಪರಿಣಾಮಕಾರಿಯಾಯಿತು. ಹಾಗೂ ಪ್ರತಿ ಮಗುವಿನಲ್ಲಿ ನಾನು ನರ್ಸ್ ಆಗಬೇಕು, ಡಾಕ್ಟರ್ ಆಗಬೇಕೆಂಬ ಆಸೆ ಚಿಗುರೊಡೆಯಿತು. ಈ ಕ್ಷೇತ್ರ ಭೇಟಿಗೆ ಸಹಕರಿಸಿದ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರಿಗೆ ಮನಃಪೂರ್ವಕ ಧನ್ಯವಾದಗಳು.